ಇನ್ನು ಸೊರೇನ್ ಅವರಿಗೆ ಸಂಬಂಧಪಟ್ಟ ಹಾಗೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ವಿಚಾರಣೆ ಇವತ್ತು ಇಡಿಯಿಂದ ನಡೀತಾ ಇದೆ. ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಅವರಿಗೆ ಇವತ್ತು ಇಡಿ ವಿಚಾರಣೆಗೆ ಒಳಪಡಿಸಿದೆ. ಅವರನ್ನ ಹೇಮಂತ್ ನಿವಾಸದಲ್ಲೇ ಹೇಮಂತ್ ಸೊರೇನ್ ಅವರ ನಿವಾಸದಲ್ಲೇ ಅಧಿಕಾರಿಗಳು ಅವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಪ್ರಸ್ತುತ ಜಾರ್ಖಂಡ್ನ ಮುಖ್ಯಮಂತ್ರಿಗಳು ಕೂಡ ಹೇಮಂತ್ ಸೊರೇನ್. ಆಮೇಲೆ ಅವರ ನಿವಾಸದ ಸುತ್ತ ಈಗ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ಹೆಚ್ಚುವರಿ ಪೊಲೀಸರ ಅಗತ್ಯ ಇದೆ ಅಂತಾನೂ ಕೂಡ ಇಡಿ ಮನವಿಯನ್ನ ಮಾಡಿಕೊಂಡಿದೆ. ಕಳೆದ 3 ದಿನಗಳಿಂದ ಬಹಳ ದೊಡ್ಡ ಹೈಡ್ರಾಮಾಗೆ ಕಾರಣ ಆಗಿರುವಂತಹ ಸಂಗತಿ. ಒಂದು ಹಂತದಲ್ಲಿ ಹೇಮಂತ್ ಸೊರೇನ್ ಅವರು ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿದ್ದಾರೆ 38 ಗಂಟೆಗಳ ಕಾಲ ಅನ್ನುವಂಥದ್ದು ಕೂಡ ಸುದ್ದಿ ಇತ್ತು. ಬಟ್ ಅದಾದ ನಂತರದಲ್ಲಿ ಅವರು ದೆಹಲಿ ನಿವಾಸದಿಂದ ಜಾರ್ಖಂಡ್ ಕಡೆಗೆ ಬಂದಿದ್ರು. ಈಗ ಇಡಿ ವಿಚಾರಣೆಗೆ ಒಳಪಡಿಸಿದೆ. ವಿಚಾರಣೆ ವೇಳೆ ಹೇಮಂತ್ ಸೊರೇನ್ ಅವರ ಬಂಧನ ಏನಾದರೂ ಆದ್ರೆ ಪತ್ನಿ ಕಲ್ಪನಾ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತ ಸಾಧ್ಯತೆ ಇದೆ. ನಿನ್ನೆ ಜೆಎಂಎಂ ನಾಯಕರ ಜೊತೆಗೆ ಹೇಮಂತ್ ಅವರು ಸಭೆಯನ್ನ ನಡೆಸಿದ್ರು. ಇಂಟ್ರೆಸ್ಟಿಂಗ್ಲಿ ಈ ಸಭೆಯಲ್ಲಿ ಹೇಮಂತ್ ಸೊರೇನ್ ಅವರ ಪತ್ನಿ ಕಲ್ಪನಾ ಅವರು ಕೂಡ ಕಾಣಿಸಿಕೊಂಡಿದ್ದರು. ಆಮೇಲೆ ವಿಚಾರ ಅಂತಂದ್ರೆ ಹೇಮಂತ್ ಸೊರೇನ್ ಅವರ ಪತ್ನಿ ಕಲ್ಪನಾ ಅವರು ಈಗ ಸದ್ಯಕ್ಕೆ ಅವ್ರೇನು ಶಾಸಕರಲ್ಲ. ಆದರೆ ಅಕಸ್ಮಾತ್ ಅವ್ರೇನಾದ್ರು ಸಿಎಂ ಆಗಬೇಕಾದಂಥ ಅನಿವಾರ್ಯತೆ ಬಂದರೆ ಸಹಜವಾಗಿ ಮುಖ್ಯಮಂತ್ರಿ ಆದಂಥ ಅಂದರೆ ಪ್ರಮಾಣ ವಚನದ ನಂತರದ 6 ತಿಂಗಳ ಒಳಗಾಗಿ ಅವರು ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶಿಸಬೇಕಾಗುತ್ತೆ. ಕಲ್ಪನಾ ಅವರು ಮುಖ್ಯಮಂತ್ರಿ ಆಗುವಂಥ ಪ್ರಸ್ತಾಪಕ್ಕೆ ಸೊರೇನ್ ಕುಟುಂಬದಲ್ಲೇ ಅಪಸ್ವರ ಕೂಡ ಕೇಳಿಬಂದಿದೆ ಅಂತ ಹೇಳಲಾಗ್ತಾ ಇದೆ. ಹೇಮಂತ್ ಸೊರೇನ್ ಅವರ ಸಹೋದರ ಹಾಗೆ ಅತ್ತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ.